ಉದಯವಾಣಿ ಆನ್ಲೈನ್ನಿಂದ ಈ ದಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮಗಾಗಿ ಅರ್ಪಣೆ ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ತಾವು ನಮ್ಮ ಎಲ್ಲ ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಮತ್ತಷ್ಟು ಸ್ಫೂರ್ತಿ ನಮಗೆ ನೀಡಿದೆ. ಈ ಕಾರಣಕ್ಕಾಗಿ ಉದಯವಾಣಿ ಆನ್ಲೈನ್ ಬಳಗದ ಪರವಾಗಿ ಸಮಗ್ರ ನಮ್ಮ ಆಂಗ್ಲ ಭಾಷೆಯಲ್ಲಿ ವಿಸಿಟರ್ಸ್ ಅಂತ ನಾವು ಹೇಳ್ತೇವೆ, ಎಲ್ಲ ಸಂದರ್ಶಕರು ಅಂತ ಕನ್ನಡದ ಶಬ್ದಕ್ಕೆ ಹೊಂದಿಕೆ ಆಗದಿದ್ರು ತಾವೆಲ್ಲ ನಮ್ಮ ಈ ಸೈಟ್ ಬಗ್ಗೆ ತಮ್ಮ ಅಭಿಮಾನಕ್ಕೆ ಕೃತಜ್ಞರಾಗ್ತಾ ಈ ದಿನ ನಾವು ಈಗಾಗಲೇ ಪ್ರಕಟ ಮಾಡಿದಂತೆ ನಮ್ಮ ಜೊತೆಗೆ ಹೆಮ್ಮೆಯ ಸಾಧಕಿ ಅವರ ಸಾಧನೆಯ ಅಂಶಗಳು ತಮಗೆಲ್ಲ ಸ್ಫೂರ್ತಿ ಆಗ್ಬೋದು ಎಂಬ ನಿಟ್ಟಿನಲ್ಲಿ ನಾವು ಶ್ರೀಮತಿ ತೃಪ್ತಿ ಅರವಿಂದ್, ಇಲ್ಲಿ ಶ್ರೀಮತಿ ಎಂಬ ಶಬ್ದ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅವರು ಈಗ ತಾನೇ ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಸೌಂದರ್ಯ ಸ್ಪರ್ಧೆಯಲ್ಲಿ ಅದೀಗ ಶ್ರೀಮತಿ ಅವರ ವಿಭಾಗ, ಹಾಗೆ ಮಿಸ್ ವರ್ಲ್ಡ್ ಇದೆ, ಹಾಗೆ ಈಗ ಮಿಸ್ಸೆಸ್ ವರ್ಲ್ಡ್ ಬರ್ತಾ ಇದೆ, ಮಿಸ್ ಯೂನಿವರ್ಸ್ ಇದ್ದ ಹಾಗೆ ಮಿಸ್ಸೆಸ್ ಯೂನಿವರ್ಸ್ ಅಂತ ಬರ್ತಾ ಇದೆ. ಅಂತಹ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಅವರು 3 ಸ್ಪರ್ಧೆಗಳಲ್ಲಿ ಪ್ರಥಮ ರನ್ನರ್ಸ್ ಅಪ್ ಆಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಕರ್ನಾಟಕದಿಂದ ಇದು ಬ್ಯೂಟಿ ಪೇಜೆಂಟ್ ಆರ್ಗನೈಸೇಷನ್ ಅವರು ನಡೆಸುವಂತಹ ಸ್ಪರ್ಧೆಯಲ್ಲಿ ಇವರು ಮೊದಲ ರನ್ನರ್ ಅಪ್ ಆಗಿದ್ದಾರೆ. ಕರ್ನಾಟಕದಿಂದ 3 ಮಂದಿ ಆಯ್ಕೆ ಆಗಿದ್ದಾರೆ ವಿನ್ನರ್, ಆಮೇಲೆ 2 ರನ್ನರ್ಸ್. ಈಗ ಜುಲೈ 4ರಂದು ಚೆನ್ನೈನಲ್ಲಿ ರಾಷ್ಟ್ರ ಮಟ್ಟದ ಸ್ಪರ್ಧೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ತೃಪ್ತಿ ಅವರು ಮಂಗಳೂರಿನ ಉದಯವಾಣಿ ಕಚೇರಿಗೆ ಅವರು ಆಗಮಿಸಿದ್ದಾರೆ. ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಮೂಲತಃ ನಮ್ಮ ಉಡುಪಿ ಜಿಲ್ಲೆಯ ಕಲ್ಯಾಣಪುರದವರು ತೃಪ್ತಿ ಅವರು. ಅಲ್ಲಿ ತಮ್ಮ ಡಿಗ್ರಿ ಪಡೆದ ನಂತರ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಆನಂತರ ಸ್ವಲ್ಪ ಕಾಲ ಉಪನ್ಯಾಸಕ್ಕಾಗಿ ಸೇವೆ ಸಲ್ಲಿಸಿದ್ರು. ಈಗ ಎಂಫಿಲ್ ಅಧ್ಯಯನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇದರ ನಡುವೆ ಅವರು ಅವರ ಪತಿ ಅರವಿಂದ್ ಅವರ ಪ್ರೋತ್ಸಾಹದ ಮೂಲಕ ಅವರು ಈ ಸ್ಪರ್ಧೆಗೆ ಬಂದರು. ಮೊದಲ ರನ್ನರ್ ಅಪ್ ಆಗಿ ಆಯ್ಕೆ ಆದ್ರು. ಆದ್ಮೇಲೆ ಅವರ ಪುತ್ರ ಈಗ 4ನೇ ತರಗತಿ ಸನ್ ನಾವು ಈಸ್ ಇನ್ ದ 4th ಸ್ಟ್ಯಾಂಡರ್ಡ್ ಮಕ್ಕಳು ಹೇಳ್ತಾ. ತೃಪ್ತಿ ಅವರೇ, ಈ ಒಂದು ಪೇಜೆಂಟ್ಗೆ ಸ್ಪರ್ಧೆಗೆ ಅಂದ್ರೆ ಶ್ರೀಮತಿ ಸೌಂದರ್ಯ ಸ್ಪರ್ಧೆಗೆ ತಾವು ಯಾವ ಹಿನ್ನೆಲೆಯಿಂದ ಅದಕ್ಕೆ ಭಾಗವಹಿಸುವ ಹಾಗೆ ಆಯ್ತು? ಫಸ್ಟ್ ಆಫ್ ಆಲ್ ಶ್ರೀಮತಿ ಸೌಂದರ್ಯ ಸ್ಪರ್ಧೆ ಇತ್ತಂದೇ ಗೊತ್ತಿರ್ಲಿಲ್ಲ ನಮ್ಗೆ. ನಾವೇ ಯಾವತ್ತು ಮಿಸ್ 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 ಅನ್ನೇ ನೋಡ್ತೇವೆ, ಮಿಸ್ ಇಂಡಿಯಾ, ಮಿಸ್ ಇಂಡಿಯಾ, ಸ್ಟೈಲ್ ದಿವಾ ಅಂಡ್ ಥಿಂಗ್ಸ್ ಅದೇ. ಮಿಸ್ಸಸ್ನವರಿಗೆ ಬ್ಯೂಟಿ ಪ್ಯಾಜೆಟ್ ಎಂಬುದೇ ಗೊತ್ತಿರಲಿಲ್ಲ. ಸೊ ನನ್ನ ಫ್ರೆಂಡ್ ಫೋರ್ಸ್ ಮಾಡ್ತಾ ಇದ್ರು, ಅವ್ರು ಎವೆಂಟ್ ಹೇಳ್ತಾರೆ, ಸೊ ಅಪ್ಲೈ ಮಾಡಿ ನಾನು ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ನಂದು I am constantly a professor. I'm working as a professor in one of the engineering colleges. I teach MBA students. ನಂಗೆ ಇಷ್ಟ ಇಲ್ಲ pageant ಎಂಬುದು it's completely new to me. I'm not at all in this world. Last date ನಾನು ಅಪ್ಲೈ ಮಾಡಿ November 30th was the last day. I still remember I applied on the last day. I got a call saying that you are selected with your photographs and then you come for an audition which was there on December 3rd. So December 3rd audition ಆಯ್ತು. 100ಕ್ಕಿಂತ ಜಾಸ್ತಿ ಶ್ರೀಮತಿ ಅವರಿದ್ರು. ಶ್ರೀಮತಿ ಅವರು ಅಂತ ಹೇಳಿದ್ರೆ 2 ಕ್ಯಾಟಗರಿ ಶ್ರೀಮತಿ ಅವರಲ್ಲಿ 22 to 40 years and 40 years and 60 years. Age is not a criteria for beauty pageants. It's something that we need to prove over here. So ಅಲ್ಲಿ 100ಕ್ಕಿಂತ ಜಾಸ್ತಿ ಆಲ್ ಓವರ್ ಕರ್ನಾಟಕ ಬಂದಿದ್ರು. ಸೊ ನನಗೂ ಶಾಕ್ ಆಯ್ತು, ನಮ್ಮ ಶ್ರೀಮತಿ ಅಂತ ಹೇಳಿದ್ರೆ ಇಷ್ಟು ಪಬ್ಲಿಸಿಟಿ ಕೊಟ್ಟು ಇಷ್ಟು ಜನ ಬ್ಯೂಟಿ ಪ್ಯಾಜೆಂಟ್ ಅಲ್ಲಿ ಇಂಟ್ರೆಸ್ಟ್ ತಗೊಂಡು ಬಂದ್ಯಾರಲ್ಲ ಅಂತ ಹೇಳ್ತಾರೆ. ಅಲ್ಲಿ ಸಿಲೆಕ್ಟ್ ಆದ 1 full day ಇತ್ತು ಆಡಿಷನ್. ಅಲ್ಲಿ ಸಿಲೆಕ್ಟ್ ಆಗಿ ಮತ್ತೆ ಫೈನಲ್ಸ್ ಒರಾಯನ್ ಮಾಲ್ ಅಲ್ಲಿ ಇತ್ತು. January 21st ಮತ್ತೆ 22nd was the crowning ceremony. When my name was announced, I was totally shocked because I was really not prepared. This is my first foray into fashion industry. ಈ ಕಲ್ಯಾಣಪುರದ ಹಿನ್ನೆಲೆ ತಾವು ಬಂದವರು, ತಮ್ಮ ಆರಂಭಿಕ ಶಿಕ್ಷಣ ಇಲ್ಲಿ ನಡೆಯುವುದು, ತಮ್ಮ ಕುಟುಂಬ, ತಮ್ಮ ಹಿನ್ನೆಲೆ ಒಂದು ಪುಟ್ಟ ಟಿಪ್ಪಣಿ ತಾವು. ಆರಂಭಿಕ ಶಿಕ್ಷಣ ಹುಟ್ಟಿದ್ದು ಉಡುಪಿಯಲ್ಲಿ, ಬೆಳೆದಿದ್ದೆಲ್ಲ ಕಲ್ಯಾಣಪುರದ ಮಿಲಾಕ್ರಿ ಸ್ಕೂಲ್ ಕಾಲೇಜಲ್ಲೇ ಪದವಿ ಆಗಿದ್ದು. ಸೊ ಡಿಗ್ರಿವರೆಗೆ ಅಲ್ಲೇ ಮಾಡಿ PPCL ಡಿಗ್ರಿ ಮಾಡಿ BBM PPCL ಕಂಪ್ಲೀಟ್ ಆಯಿತು. ಅದಾದ್ಮೇಲೆ ನಾನು MBAಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಕ್ರೈಸ್ಟ್ ಕಾಲೇಜಲ್ಲಿ MBA ಆಯಿತು. MPhil ಆಯಿತು ಅಲ್ಲೇ. ಇವಾಗ PhD ಮಾಡ್ತಾ ಇದ್ದಾರೆ. ಐ ಮೀನ್ ಮೈ ಫೈನಲ್ ಲೆಗ್ ಆಫ್ ಮೈ PhD ಇನ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್, ರಾದರ್ ದಟ್ ಈಸ್ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅದ್ರ ಜೊತೆಗೆ ಐ ಗಾಟ್ 2 older sisters. ನನ್ನ ಫ್ಯಾಮಿಲಿ ಬಗ್ಗೆ ಅಮ್ಮ ಇದ್ದಾರೆ, 2 ಅಕ್ಕಂದಿರಿದ್ದಾರೆ, 1 ತಮ್ಮ ಇದ್ದಾನೆ. ಇವಾಗ ಅಕ್ಕ ದೊಡ್ಡ ಅಕ್ಕ US ಅಲ್ಲಿ ಇದ್ದಾರೆ. ಶಿ ಇಸ್ ಅ PhD ಇನ್ ನ್ಯೂರೋಕೆಮಿಸ್ಟ್ರಿ ಫ್ರಮ್ ನಿಮ್ಹಾನ್ಸ್ ಯೂನಿವರ್ಸಿಟಿ. ಇನ್ನೊಂದು ಅಕ್ಕ ಅಮ್ಮನ ಜೊತೆ ಇದ್ದಾರೆ ಇವಾಗ. ತಮ್ಮ ಇಸ್ ಇನ್ ಸಿಡ್ನಿ, ಇಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಸೆಟಲ್ಡ್ ಇನ್ ಸಿಡ್ನಿ. ತಾವು ಶ್ರೀಮತಿ ಸೌಂದರ್ಯ ಸ್ಪರ್ಧೆಗೆ ತಾವು ಭಾಗವಹಿಸಿ ಅನ್ನುವಾಗ ತಮ್ಮ ಪತಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟರು ಅಂತ? ಫಸ್ಟ್ ಏನು ಆಶ್ಚರ್ಯ ಇದೆ ಅವಾಗಪ್ಪ, ನಿಮ್ಗೆ ಹುಚ್ಚಿಡ್ತದ ಫ್ಯಾಷನ್ ಪ್ಯಾಜೆಂಟ್ ಬಗ್ಗೆ ಕೇಳಲಿಕ್ಕೆ. ಒಂದೇ ಸಲ ನಿಮ್ಗೆ ಏನಾಯ್ತು, ಇದ್ರ ಬಗ್ಗೆ ನೀವು ಯೋಚನೆ ಸಹ ಮಾಡಲಿಲ್ಲ, ಯಾವತ್ತೂ ಮಾತಾಡ್ಲಿಲ್ಲ. ಸಡನ್ ಆಗಿ ನಿಮ್ಗೆ ಏನಾಯ್ತು, ಇದ್ರ ಬಗ್ಗೆ ಯಾಕೆ ಇಷ್ಟು ಮಾತಾಡ್ತಿದ್ದೆ, ಅಪ್ಲೈ ಬೇರೆ ಮಾಡ್ತಾ ಇದೆಯಾ? ಆಶ್ಚರ್ಯ ಆಯ್ತು ಅವರಿಗೆ. ಮತ್ತೆ ನಾನು ಪರ್ಸ್ಯೂ ಮಾಡ್ತಾ ಹೋದ್ರೆ, ಇಲ್ಲ ನಾನು ಈಗ ವಿನ್ ಆಗಿದ್ದೇನೆ, ಆಡಿಷನಲ್ ವಿನ್ ಆಗದಿದ್ರೆ ಐ ವುಡ್ ಟೇಕನ್ ಇಟ್ ಕೂಲಿ ಅಂಡ್ ಐ ಫಾರ್ಗಾಟನ್ ಇಟ್. ಆಡಿಷನಲ್ ವಿನ್ ಆಗಿ ಇವಾಗ ಆಡಿಷನ್ ವಿನ್ ಐ ವಾಂಟೆಡ್ ಟು ಟೇಕ್ 1 more step ahead. ಲೈಫಲ್ಲಿ ಮದುವೆ ಆಯಿತು, ಮಗ ಆಯಿತು, ಅಂಡ್ ಐ ನ್ಯೂ ದಟ್ ಮೈ ಫ್ಯಾಮಿಲಿ ಇಸ್ ಆಲ್ಮೋಸ್ಟ್ ಸೆಟಲ್ಡ್. ಎಜುಕೇಶನ್ ಈಗ ಒಂದ್ಸಲ ಡಾಕ್ಟರೇಟ್ ಆದ್ಮೇಲೆ ಎಜುಕೇಶನ್ ಸಹ ಮುಗಿತು, ಕರಿಯರು ಸೆಟ್ಲ್ ಆಗಿತ್ತು, ಎಲ್ಲ ಸೆಟ್ಲ್ ಆಯ್ತು. ಇವಾಗ ಲೆಟ್ ಮಿ ಡೂ ಸಮಥಿಂಗ್ ಚಾಲೆಂಜಿಂಗ್ ಇನ್ ಲೈಫ್. I take a few challenges every year. Like last year I went to Himalayas. I climbed, a certain point in Himalaya, 13,000 or 14,000 feet high I climbed. So every year I take up
new challenges. I go for scuba diving. I want to get a certification in scuba diving as well. So ಇದೊಂದು ಹೊಸ ಚಾಲೆಂಜ್ ನಾನು ಈ ವರ್ಷ ತಗೊಳ್ಳಿ ಹೇಳಿದೆ ನಾನು ನನ್ನ ಗಂಡನಿಗೆ ಎವ್ರಿ ಇಯರ್ ಐ ಟೇಕ್ ಅಪ್ ನ್ಯೂ ಚಾಲೆಂಜಸ್. ಸೊ ದಿಸ್ ಇಸ್ ಅ ನ್ಯೂ ಚಾಲೆಂಜ್ ದಟ್ ಐ ವಾಂಟ್ ಟು ಟೇಕ್ ಅಪ್ ಇನ್ ಲೈಫ್. ಸರಿ ನಿನ್ಗೇನು ಇಷ್ಟನೋ ಅದು ಮಾಡು. ಐ ಹ್ಯಾವ್ ನೋ ಪ್ರಾಬ್ಲಮ್ಸ್ ಆನ್ ದಟ್. ಸೊ ಸಿನ್ಸ್ ಐ ವಾನ್ ಅಟ್ ದ ಸ್ಟೇಟ್ ಲೆವೆಲ್ ನೌ ಐ ಆಮ್ ಸೋ ಹ್ಯಾಪಿ ರೆಪ್ರೆಸೆಂಟಿಂಗ್ ದ ಸ್ಟೇಟ್ ಅಂಡ್ ದ ನ್ಯಾಷನಲ್ ಲೆವೆಲ್. ನೀವು ಬಾಲ್ಯದಿಂದಲೇ ಹೀಗೆ ಪಟ ಪಟ ಮಾತಾಡ್ತೀರಾ? ಬಾಲ್ಯದಿಂದನೇ ಹೀಗೆ ನಾನು. ಅದು ಈಗ ಟೀಚಿಂಗ್ ಪ್ರೊಫೆಷನ್ಗೆ ಹೋದ್ಮೇಲೆ ಇನ್ನೂ ಜಾಸ್ತಿ ಸ್ವಲ್ಪ ಉತ್ತೇಜನ ಬಂದಿದೆ. ಐ ಆಮ್ ಮೋಟಿವೇಟೆಡ್ ಟು ಸ್ಪೀಕ್ ಲೈಕ್ ದಿಸ್. Anyway, you will be a motivating factor to so many, I think, married girls. I think you will be one of the source of inspiration. Yeah. Now, how was the initial contest? How the pageant, in the different phases it was there? In your age group, Yeah. what were the questions and what were the interviews? What were the performance you had to do there? Yes. So this, like I told you, this is my first foray into the fashion industry. ಮಿಸ್ ಅಲ್ಲಿ ಯಾವಾಗಲೂ ಕಾಂಪಿಟೇಷನ್ ಇದೆ ಅಂತ ನಂಗೆ ಗೊತ್ತಾಯ್ತು. ಬಿಕಾಸ್ ಐ ಕೀಪ್ ರೀಡಿಂಗ್ ಅಬೌಟ್ ದಿಸ್ ಫೆಮಿನಾ ಮಿಸ್ ಇಂಡಿಯಾ. ಫೆಮಿನಾ ಮಿಸ್ ಇಂಡಿಯಾ ಇಸ್ ಅ ಫೇಮಸ್ ಬ್ಯೂಟಿ ಪ್ಯಾಜೆಂಟ್ ಇನ್ ಇಂಡಿಯಾ. ಮೊದಲು ತುಂಬ ಫಾಲೋ ಮಾಡ್ತಾ ಇದ್ದೆ. ವೆನ್ ಐ ವಾಸ್ ಅ ಮಿಸ್, ಆಲ್ಸೋ ಐ ಡಿಂಟ್ ಹ್ಯಾಡ್ ಎನಿ ಇಂಟ್ರೆಸ್ಟ್ ಟು ಟೇಕ್, ಬಟ್ ಫಾಲೋ ಮಾಡ್ತಾ ಇದ್ದೆ. ಮಿಸಸ್ ಆದ್ಮೇಲೆ ಯಾಕೋ ಓಕೆ ಫೈನ್, ಐ ವಾಸ್ ನಾಟ್ ಸೋ ಕೀನ್ ಟು ರೀಡ್ ಅಬೌಟ್ ಫೆಮಿನಾ ಮಿಸ್ ಇಂಡಿಯಾ ಅಂಡ್ ಥಿಂಗ್ಸ್ ಲೈಕ್. ಐಶ್ವರ್ಯ ಮತ್ತು ಸುಷ್ಮಿತಾ ಸೇನ್ ವಿನ್ ಆದಾಗ ಐ ಟುಕ್ ಅ ಲಾಟ್ ಆಫ್ ಇಂಟ್ರೆಸ್ಟ್ ರೀಡಿಂಗ್ ಅಬೌಟ್ ದರ್ ಇಂಟರ್ವ್ಯೂಸ್ ಅಂಡ್ ಥಿಂಗ್ಸ್ ಲೈಕ್ ದಟ್. ಸೊ ನನಗೆ ಗೊತ್ತಿರಲಿಲ್ಲ ಇಷ್ಟು ಕಾಂಪಿಟೇಷನ್ ಇದೆ. ಫಸ್ಟ್ ಬ್ರೀಫಿಂಗ್ ಇತ್ತು December 15ಗೆ. ಬ್ರೀಫಿಂಗಿಗೆ ಒಂದು ಫುಲ್ ಡೇ ಬ್ರೀಫಿಂಗ್ ಮಾಡ್ತಾ ಇದ್ರು ನಮ್ಮ ರೀಜನಲ್ ಡೈರೆಕ್ಟರ್ ಮಿಸಸ್ ಪ್ರತಿಭಾ ಶಿವಶಿವರ್. ಈ ರೌಂಡ್ ಇದೆ, ಆ ರೌಂಡ್ ಇದೆ ಅಂತ ಹೇಳ್ತಾರೆ. ಸೊ ವಿ ಹ್ಯಾಡ್ ಅ ಟ್ಯಾಲೆಂಟ್ ರೌಂಡ್. ಟ್ಯಾಲೆಂಟ್ ರೌಂಡ್ ಕ್ಯಾನ್ ಬಿ ಅ ಡಾನ್ಸ್ ರೌಂಡ್, acting round, or it can be anything to do with drawing, sketching, or anything to do with cooking without fire. Anything that you feel you are comfortable at, you have that creativity, you could go ahead. Nange, I thought let me opt for dance, so I opted for a theme-based dance. So then we had a question and answer round. Question and answer round, 4 judges siddu. That was a very challenging round. We had 4 judges sitting, 1, 2, 3, 4, and the questions were being shot to us. One person finished the interview with me, then we had to move on to the next person, then we had to move on to the next person, and we had to move on to the next person. So we had people from all forays of life, all from all the fields. We had the famous choreographer M.S. Sridhar taking up my interview. Then I had the regional director taking up my interview. Then I had a doctor taking up my interview. Then I had somebody else taking up my interview. So interviews or questions were from various fields. But I was very comfortable with the questions that I was prepared. And moreover, me being a teacher, I should be prepared in all the rounds. And I should have enough of knowledge to speak about any subject. That is what we do to our students. So any questions they ask us, we should be prepared to answer it. So that was easy for me. ಈಗ ಸ್ಟೇಟ್ ಲೆವೆಲಲ್ಲಿ ತಾವು ಆಯ್ಕೆ ಆದ್ರಿ. ಈಗ ನ್ಯಾಷನಲ್ ಲೆವೆಲ್ಗೆ ನಾಡ್ದು ಪರ್ಫಾರ್ಮ್ ಮಾಡ್ತಾ ಇದ್ದೀರಿ ನೀವು July 4th ಚೆನ್ನೈಯಲ್ಲಿ. ಈ ನಡುವೆ ನಿಮಗೆ ಪ್ರೋಟೋಕಾಲ್ ಇದೆಯಾ? So wherever we are giving, whichever interview we are going, or we are appearing in any public events or any kind of social awareness, it's better we wear this so that you can promote yourself and you can promote the pageant. Yeah. ಡಯಟ್ ಹೇಗಿದೆ ನಿಮ್ದು? ಡಯಟ್ ನಮಗೆ ಥ್ಯಾಂಕ್ಸ್ ಟು ಮಂಗಳೂರು ಜೀನ್ಸ್. ನಮ್ಮ ಮಂಗಳೂರಲ್ಲಿ ಯಾರು ವೆಯ್ಟೇ ಹಾಕಲ್ಲ. ಸೊ ಥ್ಯಾಂಕ್ಸ್ ಟು ಮೈ ಮ್ಯಾಂಗ್ಳೂರಿಯನ್ ಜೀನ್ಸ್ ನಾನು ವೆಯ್ಟ್ ಯಾವತ್ತೂ ಹಾಕೊಳ್ಳೇ. ಇವನ್ ಆಫ್ಟರ್ ಪ್ರೆಗ್ನೆನ್ಸಿ ಐ ನಾಟ್ ಪುಟ್ ಆನ್ ವೆಯ್ಟ್. ಎಲ್ಲ ಸಣ್ಣಗೆ ಇದ್ದಾರೆ. ನಾಟ್ ಮಚ್ ಆಫ್ ಡಯಟ್ ದಟ್ ಐ ಬಿನ್ ಡೂಯಿಂಗ್. ಜಂಕ್ ಎಂಬುದು ನನಗೆ ಇಷ್ಟ ಇಲ್ಲ ಹೆಚ್ಚು. ನಾನು ತಿನ್ನೋದೇ ಇಲ್ಲ ಜಂಕ್, ಡಯಟಿಗೋಸ್ಕರ ಅಂತಲ್ಲ. ಬಟ್ ಅದರ್ ದನ್ ದಟ್ ಮಿಲೆಟ್ಸ್, ಸ್ವಲ್ಪ ಎಗ್ ವೈಟ್ ಆ್ಯಂಡ್ ಲಾಟ್ಸ್ ಆಫ್ ಗ್ರೀನ್ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್. ನಿಮ್ಮ ಮಗ ಈಗ 4ನೇ ಕ್ಲಾಸ್ ಈ ವರ್ಷ. ಅಮ್ಮ ನಾನು ಈ ಬ್ಯೂಟಿ ಕಾಂಟೆಸ್ಟ್ ಅಲ್ಲೆಲ್ಲ ಪೇರೆಂಟಲ್ಲೆಲ್ಲ ಹೌ ಈಸ್ ರಿಯಾಕ್ಟಿಂಗ್ ಆನ್ ದಟ್? He was very happy when I won the crown. He came onto the stage, Mama, you won the crown, Mama. ಅವನಿಗೆ ಏನು ಅರ್ಥ ಆಗೋದಿಲ್ಲ ಅಷ್ಟು. He is just trying to understand what it is. And beauty business, but we don't talk at all much. So ಅವನಿಗೆ ಏನಂತ ಗೊತ್ತಿಲ್ಲ ಅಷ್ಟು. But when I won the when I won the crown at 11 o'clock, 11:30 in the night, I was very happy. He came onto the stage dais and he hugged me. Mama, you won a beauty pageant. I'm so glad. I'm so happy. ಮತ್ತೆ ನಾವು ಅಪಾರ್ಟ್ಮೆಂಟ್ ಎಲ್ಲರಿಗೆ ಹೋಗಿ ಹೇಳ್ಬಿಟ್ಟ, ಅಮ್ಮ ಆಸ್ ಒನ್ ಮಿಸ್ ಕರ್ನಾಟಕ ಬ್ಯೂಟಿ ಪ್ಯಾಜೆಂಟ್ ಅಂತ ಹೇಳ್ಕೊಂಡು. ನನ್ಗೆ ಅವನು ಹೇಳಿಲ್ಲ, ನನ್ನ ಫ್ರೆಂಡ್ಸ್ ಬಂದು ಹೇಳಿದ್ನಿ, ನಾವು ಯುವರ್ ಸನ್ ಇಸ್ ವೆರಿ ಪ್ರೌಡ್ ಆಫ್ ಯು ಅಂತ ಹೇಳ್ಕೊಂಡು. ಈಗ ನಾಡಿದ್ದು ತಾವು ಐ ಆಮ್ ಶ್ಯೂರ್ ದಟ್ ಯು ಆರ್ ಗೋಯಿಂಗ್ ಟು ವಿನ್ ದಿ ಟೈಟಲ್. Thank you so much sir, with all your blessings. Okay, what are the future chances you are having if you win that particular contest? Future chances, if you win this particular contest, we will be representing our country at the international pageant. So we'll have 3 winners. One person will go to the Mrs. World, one person will go to Mrs. Planet, and one person will be going to Mrs. Asia International. Who is the source of inspiration for you to come to this field, that modeling and pageant, beauty, all that concepts ladies are having? Sir, I don't know whether it's called as, I don't know how to express this, but I say I am, inspired by myself. I'm self-inspired. I'm self-motivated. I don't need external motivation to get motivated at all. So it's self-inspiration and self-motivated, I can say.
because I don't have any friends also who are into this. Now, what are the future possibilities of your being a model or entering into film industry or endorsements? I am very open to all of this, provided we get the platform and opportunity. ಯಾಕಂದ್ರೆ ಇವಾಗ ಮಿಸ್ಸಸ್ ಶ್ರೀಮತಿ ಅವರಿಗೆ ಸ್ವಲ್ಪ ಪ್ಲಾಟ್ಫಾರ್ಮ್ ಕಮ್ಮಿನೇ ಇದೆ. It's media like you should actually promote, I feel the Mrs. Platform, Mrs. category as well, because ನಮಗೂ ಏನು potential ಕಮ್ಮಿ ಇಲ್ಲ. With age, beauty is not about, being only outside, outside beautiful. Beauty is skin deep, I can say. Beauty is inner beauty. For me, being beautiful is you should be beautiful from within you. Beauty from external, it dies down maybe after 30, 35, 40, 45. You get those wrinkles and you might look a little, old. The beauty should be within you. You should be beautiful inside you. That's the tagline that I give to being beautiful. ಈಗ ತುಂಬ ಸಂಸ್ಥೆಗಳು ಇತ್ತೀಚಿನ ದಿನಗಳಲ್ಲಿ ಮಿಸ್ಸೆಸ್ ಎಂಬ ಕಾನ್ಸೆಪ್ಟ್ ಅಂತ ತರ್ತಾ ಇದ್ದಾರೆ. ಟಿವಿಗಳಲ್ಲಿ ಕೂಡ ಅದರ ಕೆಲವು ರಿಯಾಲಿಟಿ ಶೋಗಳು ಕೂಡ ನಡೀತವೆ. ಈಗ ತುಂಬ ಮಂದಿ ಮನೆಯಲ್ಲಿ ಟ್ಯಾಲೆಂಟೆಡ್ ಇರ್ತಾರೆ, ಲೇಡೀಸಿಗೆ ದೇ ವಾಂಟ್ ಟು ಪರ್ಫಾರ್ಮ್ ದ ಸೇಮ್ ಥಿಂಗ್. ಇದರ ಆರ್ಥಿಕ ಹಿನ್ನೆಲೆ ಯಾವ ಥರ ಇರ್ತದೆ? ದ ಇನ್ವೆಸ್ಟ್ಮೆಂಟ್ಸ್ ಆರ್ ದಿ ಕ್ಯಾಶ್ ಅವಾರ್ಡ್ಸ್ ಯು ರಿಸೀವ್ ಆರ್ ದಿ ಕ್ಯಾಶ್ ಆರ್ ದಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ given by any corporate agencies or other corporate? Very important question, sir. Registration fees ಅನ್ನೋದು ಇದ್ದೇ ಇರುತ್ತೆ to take part in this pageant. But at the state level ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ರೌಂಡು ಸ್ಪಾನ್ಸರ್ ಆಗಿತ್ತು ನಮಗೆ. Ethnic round was sponsored, wherein we had to wear Indian clothes. Western gowns were sponsored. Last round was in a western gown. Jewelry and accessories were sponsored. So ಖಾಲಿ ಫೋಟೋ ಶೂಟಿಂಗ್ ಒಂದು ಡ್ರೆಸ್ ನಾವು ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತೆಲ್ಲ ನಮ್ಮ ಪಾಪ ಇವರು ಮಿಸಸ್ ಪ್ರತಿಭಾ ಶ್ರೀಮಂತ್ ತುಂಬ ಹಾರ್ಡ್ ವರ್ಕ್ ಮಾಡಿ ಎಲ್ಲ ರೌಂಡ್ಸಲ್ಲೂ ಸ್ಪಾನ್ಸರ್ ಮಾಡಿದ್ರು. ನಿಮಗೂ ಮೊನ್ನೆ ಮೊದಲ ಸ್ಥಾನ ಬಂದವರಿಗೆ ಏನು ವ್ಯತ್ಯಾಸ ತಾವು ಅಬ್ಸರ್ವ್ ಮಾಡಿದ್ರಿ? ವಾಟ್ ಮೇ ಬಿ ದ ಡಿಫರೆನ್ಸ್? That you should be asking the judges only what made the difference. We feel all of us were competent, winners and non-winners. All of us are winners at our own, what do you call that? Yes. All of us are winners by ourselves, I can say. So there's no difference between a winner and a loser. There's no loser at all, I feel, in life. Everybody is a winner. It's just that crown went to 3 people and rest of them probably didn't get the crown. But all of us are achievers in our own fields. Yeah. Do you think that entire media or the entertainment media, that including television or websites or other, now every serial or every program, now it is dominated by either girls or ladies. Now the most prominence is being given to the another section what we thought they were a bit downtrodden or exploited, but now ladies are getting up and now in all the media. Yes, certainly, I agree. Yeah, I'm watching a lot of serials, Hindi and Kannada. A lot of limelight is thrown on women now. Probably women are more focused, I can say, more hardworking, and we balance both our personal and professional life. I don't think men can balance as much as women. Not that I'm being a feminist while saying this, but I feel men can. ನನ್ನ ಮನೆಗೆ ನಾನು ನೋಡ್ತೇನಲ್ಲ, ನನ್ನ ಗಂಡಿಗೆ ಮನೆ ಕೆಲಸ ಕೊಟ್ಟರೆ ಆಗಲ್ಲ ಅವ್ರಿಗೆ ಮಾಡಲಿಕ್ಕೆ. It's not that, again I'm telling you, I'm not being feminist over here, but they cannot balance the way we women balance. I take care of my education. I'm still a student. I take care of my profession. Now there's beauty pageant on my head, and I have a son as well who is quite demanding. He needs me around because the time that he gets from his father is quite less, and I don't stay with extended family. It's just 3 of us who stay. So I can probably balance it much better than my son, than my husband. Shruti, you are a very intelligent and highly knowledgeable person. ಈಗ ನಮ್ಮ ವ್ಯವಸ್ಥೆ ಒಂದು ಕಾಲಕ್ಕೆ ಅವಿಭಕ್ತ ಕುಟುಂಬಗಳಿತ್ತು, ಅನ್ಡಿವೈಡೆಡ್ ಫ್ಯಾಮಿಲೀಸ್ ಇತ್ತು, ಒಬ್ಬರಿಗೊಬ್ರು ಕೇರ್ ತಗೊಳ್ತಾ ಇದ್ರು. ಈಗ ನಾವು ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗೆ ನಾವು ಬರ್ತಾ ಇದ್ದೇವೆ. ಆಲ್ಮೋಸ್ಟ್ ವಿ ಆರ್ ಬಿಕಮಿಂಗ್ ಇಂಟ್ರೋವರ್ಟ್ಸ್, ಸ್ಮಾಲ್ ಐಲ್ಯಾಂಡ್ಸ್ ಲೈಕ್. ಈಗ ನೀವು ನಿಮ್ಮ ಈ ಶೈಕ್ಷಣಿಕ ಜೀವನ, ಕೌಟುಂಬಿಕ ಜೀವನ, ವೃತ್ತಿಪರ ಜೀವನ, ಅದರ ಜೊತೆಗೆ ಈ ಫ್ಯಾಷನ್ ಪೇಜೆಂಟ್ಗಳು ಇತ್ಯಾದಿ, ಹೌ ಯು ಆರ್ ಬ್ಯಾಲೆನ್ಸಿಂಗ್ ಆಲ್ ದೋಸ್ ಥಿಂಗ್ಸ್? ನನಗೆ ಒಂದು ಹಸ್ಬೆಂಡ್ ಸಪೋರ್ಟ್ ಖಂಡಿತ ಇದೆ. ಮಗ ಸ್ವಲ್ಪ ಪರವಾಗಿಲ್ಲ. ಈ ಕಮ್ಸ್ ಹೋಮ್ at 4:30 ವರೆಗೆ ನನ್ನ ಟೈಮ್ ಇದೆ ಇವಾಗ. Then I have staff. To tell you very honestly, I have 2 or 3 staff who actually helps me in my process, in my day-to-day sorting out of my things. So, ಆದ್ಮೇಲೆ ನಮ್ಮ ಫ್ರೆಂಡ್ಸ್ ಇದೆ. I have strong friend circle around me. Neighbors are there around me. So ಏನು ಹೆಲ್ಪ್ ಬೇಕಾದರೂ ಖಂಡಿತ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಇದ್ದೇ ಇರ್ತಾರೆ. ನೆಕ್ಸ್ಟ್ ಮೂಮೆಂಟ್ ಇದೆ. ಈಗ ನಮ್ಮ ಉದಯವಾಣಿ ಆನ್ಲೈನ್ನಲ್ಲಿ ಈಗ ನೇರ ಪ್ರಸಾರದಲ್ಲಿ ವರ್ಲ್ಡ್ ವೈಡ್ ನಿಮ್ಮ ಈ ಸಂದರ್ಶನ ಈಗ ಪ್ರಸಾರ ಆಗ್ತಾ ಇದೆ. ಐ ಥಿಂಕ್ ಲಾಟ್ ಆಫ್ ಯಂಗರ್ ಜನರೇಷನ್ ಇಸ್ ಆಲ್ಸೋ now they are watching your program. What is your message to all those youngsters who are supposed to come to this line or they want to show their talent? ಇದೇ ಲೈನ್ ಅಂತಲ್ಲ ಸರ್, ಯಾವ ಲೈನಲ್ಲಾದರೂ ಇಫ್ ಯು ಹ್ಯಾವ್ ಹಾರ್ಡ್ ವರ್ಕ್, ಫೋಕಸ್, ಡೆಡಿಕೇಶನ್ ಆ್ಯಂಡ್ ಐ ವಿನ್ ಆ್ಯಟಿಟ್ಯೂಡ್ ಇದ್ದರೆ
ಖಂಡಿತ ಯಾವ ಲೈನಲ್ಲೂ ನೀವು ವಿನ್ ಆಗೇ ಆಗ್ತೀರಿ. ಎಜುಕೇಷನ್ ಲೈನಲ್ಲೂ ನೀವು ಐ ವಿಲ್ ಡೂ ಸಮಥಿಂಗ್ ಅಂತ ಹೇಳಿ ಖಂಡಿತ ವಿನ್ ಆಗೇ ಆಗ್ತೀರಿ. ನನ್ನ ಹತ್ರ ಅಷ್ಟೇ ನನ್ನ ಹತ್ರ ಕಾನ್ಫಿಡೆನ್ಸ್ ಮಾತ್ರ ಇರಬೇಕು. ಎಲ್ಲರೂ ಹೇಳ್ತಾರೆ ನೀನು ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳ್ತಾರೆ. ಮಾತಾಡೋದು ಇಟ್ಸ್ ಇನ್ ಮೈ ಜೀನ್ಸ್. ಅದು ನನ್ನ ಪ್ರೊಫೆಷನಿಂದನೂ ಸಹ ನಾನು ಚೆನ್ನಾಗಿ ಮಾತಾಡ್ತೇನೆ ಏನೋ ಗೊತ್ತಿಲ್ಲ. ಸೊ ನನ್ನ ಫೋಕಸ್ ಇರಬೇಕು, ಡೆಡಿಕೇಶನ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ನಾನು ಮಾಡ್ತೇನೆ ಎಂಬ ಛಲ ಇರಬೇಕು. ಸೊ ಅದಿದ್ದರೆ ಸಾಕು ಸರ್. ಖಂಡಿತ ಯು ಕ್ಯಾನ್ ವಿನ್ ಇನ್ ಎನಿ ಫೀಲ್ಡ್. ಬ್ಯೂಟಿ ಅನ್ನೋದಲ್ಲ, ಯಾವ ಫೀಲ್ಡ್ ಆದರೂ ಬರ್ಬೋದು. Anything you want to add? I think we'll be concluding. Yeah, what I want to tell over here is beauty is not limited to age. Age, okay, 20 years ನೀವು ತುಂಬ ಚೆನ್ನಾಗಿದೆ, 30 years ಅಷ್ಟೇನು ಚೆನ್ನಾಗಿರಲ್ಲ, 40 years ಆಲ್ಮೋಸ್ಟ್ an auntie kind, 50 years you are becoming a grandmother. ಸೊ ಅದೆಲ್ಲ ಬೇಡ ನಮಗೆ. ನಿಮ್ಗೆ ಬ್ಯೂಟಿ ಪ್ಯಾಜೆಂಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಮದುವೆ ಆದಮೇಲೆ ಸಹ ಬ್ಯೂಟಿ ಪ್ಯಾಜೆಂಟಲ್ಲಿ ಭಾಗವಹಿಸ್ಬೋದು. ಆಫ್ಟರ್ 40 ಆಲ್ಸೋ ಭಾಗವಹಿಸ್ಬೋದು. 60 ನಮ್ಮಲ್ಲಿ 60 ಒಬ್ರು ಇದ್ದಾರೆ, ವಿನ್ ಆಗಿದ್ದಾರೆ. ಅವರು ಇವಾಗ ನ್ಯಾಷನಲಿಗೆ ಬರ್ತಾ ಇದ್ದಾರೆ. ತುಂಬ ಟ್ಯಾಲೆಂಟೆಡ್, ತುಂಬಾ ಟ್ಯಾಲೆಂಟೆಡ್ ಅವರು. ಯಕ್ಷಗಾನ ಥರದ ಯಾವುದೋ ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ತುಂಬ ಭಾಗವಹಿಸ್ತಾ ಇದ್ದಾರೆ. ಲೇಡೀಸ್ ಗ್ರೂಪಲ್ಲೆಲ್ಲ ಜಾಯ್ನ್ ಆಗಿದ್ದಾರೆ. ಶೀಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಸೊ ಬ್ಯೂಟಿ ಎಂಬುದು ಏಜಿಗೆ ಲಿಮಿಟ್ ಆಗಲೇ ಇಲ್ಲ. ಬ್ಯೂಟಿ ಏನಿದ್ರು ನಿಮ್ಮ ಟ್ಯಾಲೆಂಟಲ್ಲಿ ಇರಬೇಕು. ಓಕೆ, ಇಟ್ ಶುಡ್ ಶೋ ಇನ್ ಯುವರ್ ವರ್ಕ್, ಇನ್ ಯುವರ್ ಅಪ್ರೋಚ್, ಇನ್ ಯುವರ್ ಟ್ಯಾಲೆಂಟ್. ಸೊ ಬ್ಯೂಟಿ ಸ್ಕಿನ್ ಕಲರ್ ಅಥವಾ ಎಷ್ಟು ಚೆನ್ನಾಗಿದ್ದೀರಾ ಹೊರಗಡೆಯಿಂದ ಅದರಲ್ಲಿ ಬೇಡ. ಬ್ಯೂಟಿ ಎಂಬುದು ಇಟ್ ಶುಡ್ ಬಿ ವಿದಿನ್ ಯು. ಇನ್ನರ್ ಬ್ಯೂಟಿ ಇಸ್ ಮೋರ್ ಇಂಪಾರ್ಟೆಂಟ್. ಆತ್ಮೀಯ, ದಿನ ಉದಯವಾಣಿ ಆನ್ಲೈನ್ ಮೂಲಕ ಈ ಸಂದರ್ಶನ ತಮಗಾಗಿ ಜಗತ್ತಿನಾದ್ಯಂತ ಪ್ರಸಾರ ಮಾಡಿದ್ದೇವೆ. ಇಲ್ಲಿ ನಮ್ಮ ತಂಡದಲ್ಲಿ ನಮ್ಮ ಹಿರಿಯ ಅಂದರೆ ಉಪ ನ್ಯೂಸ್ ಬ್ಯೂರೋ ಮುಖ್ಯಸ್ಥರಾಗಿದ್ದ ಸುರೇಶ್ ಕುದುವೆಟ್ಟಿದ್ದಾರೆ. ಹಾಗೆ ನಮ್ಮ ತಂಡದ ದಿನೇಶ್ ಹಿರಿಯದ್ದಾರೆ. ಹಾಗೆ ಆನ್ಲೈನ್ನ ಸಮಗ್ರ ಮಂಗಳೂರು ನಿಯಂತ್ರಣ ಮಾಡುವಂಥ ವಿಶಾಲ್ ಭಂಡಾರ್ಕರ್ ಅವರಿದ್ದಾರೆ. ಅವರೆಲ್ಲರ ಪರವಾಗಿ, ಅವರ ಸಮ್ಮುಖದಲ್ಲಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಾಡಿದ್ದು ಹಾಗೂ ಗೆದ್ದು ಬಾಬಾ ಇಂಡಿಯಾ ಅಂತ ನಾವು ಎಲ್ಲ ಕಡೆ ಹೇಳಲಿಕ್ಕಿದೆ. ಹಾಗೆ ಗೆದ್ದು ಬನ್ನಿ ಶ್ರೋತೆ ಅಂತ ಸರಿ ಗೆದ್ದು ಬನ್ನಿ. ಮತ್ತೆ ಇಲ್ಲೇ ಮತ್ತೆ ಇಂಟರ್ವ್ಯೂ ಮಾಡೋಣ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.